ನಮಸ್ಕಾರ ಸೂರ್ಯ ನ್ಯೂಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶೇಖರ್ ಅಂತೇಳಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಳ್ಳಾರಿ. ಇವತ್ತು ನಮ್ಮ ಕರ್ನಾಟಕ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಪದ್ಮವಿಭೂಷಣ ನಮ್ಮ ಕನ್ನಡ ಕಂಠೀರವ ಇವತ್ತು ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಮತ್ತು ಮಹಿಳೆಯರು ಮತ್ತು ನಮ್ಮ ಎಲ್ಲ ಪುರುಷ ಘಟಕದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಇವತ್ತು ಅದ್ದೂರಿಯಾಗಿ ನಮ್ಮ ರಾಜ್ಕುಮಾರ್ ಉದ್ಯಾನವನದಲ್ಲಿ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಸಿಹಿ ಹಂಚುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ಅವರಿಗೆ ಶುಭಾಶಯವನ್ನ ಸಲ್ಲಿಸುವಂತ ಕೆಲಸ ಮಾಡಿದ್ದೇವೆ. ಸ್ನೇಹಿತರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏಪ್ರಿಲ್ 25, 1929ರಲ್ಲಿ ಮೈಸೂರು ಜಿಲ್ಲೆ ಗಾಜನೂರಿನಲ್ಲಿ ಅವರು ಜನ್ಮಿಸಿದಂತ ಮಹಾನ್ ಭಾವ. ಅವರು ರಂಗಭೂಮಿ ಮುಖಾಂತರ ಇವತ್ತು ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಒಂದು ಪಾದಾರ್ಪಣೆ ಮಾಡಿ ನಮ್ಮ ಕನ್ನಡ ಚಲನಚಿತ್ರ ಮೊಟ್ಟ ಮೊದಲ ಬೇಡರ ಕಣ್ಣಪ್ಪ ಚಿತ್ರದ ಮುಖಾಂತರ ಇವತ್ತು ಕನ್ನಡ ರಂಗಕ್ಕೆ ಪಾದಾರ್ಪಣೆ ಮಾಡಿ ಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳನ್ನ ಅವರು ತೆಗೆದಂತ ರಾಜ್ಕುಮಾರ್ ಅವರು ಇಡೀ ಕನ್ನಡ ಬೆಳೆಯಲಿಕ್ಕೆ, ಕನ್ನಡ ನುಡಿ ನೆಲ ಜಲವನ್ನ ಗಟ್ಟಿಗೊಳಿಸ್ಲಿಕ್ಕೆ ಮತ್ತು ಚಿತ್ರರಂಗವನ್ನ ಶ್ರೀಮಂತಗೊಳಿಸ್ಲಿಕ್ಕೆ ಇವತ್ತು ಏಕೈಕ ನಾಯಕನಾಗಿ ಇವತ್ತು ಬೆಳೆದಿರ್ತಕ್ಕಂಥ ರಾಜ್ಕುಮಾರ್ ಅವರ ನಟನೆ ನೀವು ಯಾವುದೇ ಸಿನಿಮಾ ತಗೊಳ್ರಿ, ಭಕ್ತ ಪ್ರಹ್ಲಾದ ತಗೊಳ್ರಿ, ಬೇಡರ ಕಣ್ಣಪ್ಪ ತಗೊಳ್ರಿ, ಸಂಪತ್ತಿಗೆ ಸವಾಲ್ ತಗೊಳ್ರಿ, ಸಾಂಸಾರಿಕ ಚಿತ್ರಗಳಾಗಿರ್ಬೋದು, ಕೌಟುಂಬಿಕ ಚಿತ್ರಗಳಾಗಿರ್ಬೋದು, ಪೌರಾಣಿಕ ಚಿತ್ರಗಳಾಗಿರ್ಬೋದು, ಸಾಮಾಜಿಕ ಚಿತ್ರಗಳಾಗಿರ್ಬೋದು, ರಾಜಕೀಯ ಚಿತ್ರಗಳಾಗಿರ್ಬೋದು, ದೇಶಭಕ್ತಿ ಚಿತ್ರಗಳಾಗಿರ್ಬೋದು, ಆ ಎಲ್ಲಾ ಚಿತ್ರಗಳನ್ನ ಅವರು ಆ ನಟನೆ ಅರ್ದು ಕುಡಿದಂತ ಮಹಾನ್ ಭಾವ, ಕರ್ನಾಟಕದ ಕಣ್ಮಣಿ ಅಂತ ಹೇಳಲಿಕ್ಕೆ ನಾವು ಅವ್ರನ್ನ ಖುಷಿ ಪಡ್ಬೇಕು. ಅಂತ ಮಹಾನ್ ಭಾವನ ಇವತ್ತು ಒಂದು ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಖಂಡಿತ ನಾವು ಪುಣ್ಯ ಮಾಡಿದ್ವಿ. ಅವರು ಕರ್ನಾಟಕದಲ್ಲಿ ಅವರ ಕುಟುಂಬ ಇವತ್ತು ಕೂಡ ಅವರ ಮೊದಲನೇ ಪುತ್ರ ಶಿವರಾಜ್ ಕುಮಾರ್ ಆಗಿರ್ಬೋದು ಮತ್ತು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಅವರ ದಾರಿಯಲ್ಲೇ ಇವತ್ತು ಕನ್ನಡ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥದ್ದನ್ನ ನಾವೆಲ್ಲ ಕಾಣ್ತಾ ಇದ್ವಿ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಡುವೆ ಇಲ್ದೇನೆ ಇರ್ಬೋದು, ಅವರು ನಟಿಸಿರ್ತಕ್ಕಂಥ ಚಿತ್ರಗಳಾಗಿರ್ಬೋದು, ಅವರ ಸಂಗೀತ ಸಾಹಿತ್ಯಗಳಾಗಿರ್ಬೋದು, ಇವತ್ತು ಕೂಡ ಮೆಲುಕು ಹಾಕುವಂತ ಚಿತ್ರ ಮತ್ತು ಸಾಹಿತ್ಯಗಳನ್ನ ನಾವು ನೋಡ್ತೀವಿ. ಇವತ್ತು ಸಂಪತ್ತಿಗೆ ಸವಾಲು ಚಿತ್ರ ನೋಡಿರ್ಬೋದು, ನೀವು ಇವತ್ತು ಭಕ್ತ ಪ್ರಹ್ಲಾದ ನೋಡಿರ್ಬೋದು. ಯಾವುದೇ ಸಿನಿಮಾ ತಗೊಳ್ರಿ, ಅವರು ಮೈಗೂಡಿಸ್ಕೊಂಡು ನಟನೆಯನ್ನ ಮಾಡ್ತಕ್ಕಂಥದನ್ನ. ಆದ್ರೆ ರಾಜ್ಕುಮಾರ್ ಅವರು ಕನ್ನಡ ಚಿತ್ರವನ್ನ ಬಿಟ್ಟು ಬೇರೆ ಯಾವುದೇ ಚಿತ್ರದಲ್ಲಿ ನಟಿಸಿಲ್ಲ. ಹಿಂದಿನಲ್ಲಿ ಕೂಲಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಒಂದು ಕೂಲಿ ಅಂತೇಳಿ ಹಿಂದಿ ಸಿನಿಮಾ ತೆಗೆಯುವಂತ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರು ಮನವಿ ಮಾಡ್ಕೊಂಡ್ರು, ರಾಜ್ಕುಮಾರ್ ಸರ್ ಅವರೇ, ಅಣ್ಣವರೇ, ಒಂದೇ ಒಂದು ನೀವು ನಮಗೆ ಆ ಕೂಲಿ ಚಿತ್ರದಲ್ಲಿ ನೀವು ನಾನು ಕೂಲಿ ಇರ್ತೀನಿ, ನೀವು ನಿಮ್ಮ ಸೂಟ್ ಕೇಸ್ನ ನಾನು ತಗೊಂಡ್ ಬರ್ತೀನಿ, ನೀವು ಪ್ರಯಾಣಿಕರ ಒಬ್ಬ ಅತಿಥಿಯಾಗಿ ನೀವು ಇದು ಮಾಡ್ರಿ, ನಾನು ನಿಮ್ದು ಸೂಟ್ ಕೇಸ್ ತೆಗಿಯೋಂತ ಒಂದು ಸೀನ್ ದೃಶ್ಯನ ನಾವು ಶೂಟ್ ಮಾಡ್ಕೊಂತೀವಿ ಅಂದ್ರೆ ದಯವಿಟ್ಟು ನೀವು ಕ್ಷಮಿಸ್ಬೇಕು, ನಾನು ಯಾವುದೇ ಪರಭಾಷೆನ ನಡ್ಸೋದಿಲ್ಲ ಅಂತ ಒಂದು ಕನ್ನಡವನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕನ್ನಡ ಭಾಷೆ, ಆ ಕನ್ನಡ ವ್ಯಾಕರಣಾಂಶನ ರಾಜ್ಕುಮಾರ್ ಅವ್ರ ಬಾಯಲ್ಲೇ ನಾವು ಕೇಳಬೇಕು. ಆ ರಾಜ್ಕುಮಾರ್ ಅವರ ಮಾಡ್ತಕ್ಕಂಥ ಭಾಷೆ, ಹಳೆಗನ್ನಡ ಭಾಷೆ, ಹೊಸಗನ್ನಡ ಭಾಷೆಯ ಮುಖಾಂತರ ಅವ್ರ ಅದ್ಭುತವಾದ ಭಾಷೆ ಉಚ್ಚಾರಣೆನ ಇವತ್ತೇನಾದ್ರೂ ಕೂಡ ಕನ್ನಡ ಉಳಿದಿದೆ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ಸಮಕಾಲೀನ ನಟರುಗಳಿಂದ ಇವತ್ತು ಉಳಿದಿದೆ ಅಂತ ಒಬ್ಬ ಮಹಾನ್ ಭಾವ. ಆ ಮಹಾನ್ ಭಾವನ ಒಂದು ಪುತ್ಥಳಿನ ಇವತ್ತು ಬಳ್ಳಾರಿನಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದವರು ಇಲ್ಲಿ ಒಂದು ನಮ್ಮ ಬಳ್ಳಾರಿ ಮಧ್ಯಭಾಗದ ನಗರ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಅನ್ನೋದನ್ನ ಒಂದು ನಿರ್ಮಾಣ ಮಾಡಿ ಅವರ ಪುತ್ಥಳಿಯನ್ನ ಇಟ್ಬಿಟ್ಟು ಅವರ ಅಭಿಮಾನಿಗಳು ಪ್ರತಿ ವರ್ಷ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಗಿರ್ಬೋದು, ಅವರ ಹುಟ್ಟುಹಬ್ಬ ಆಚರಣೆಗಳಾಗಿರ್ಬೋದು, ರಾಜ್ಕುಮಾರ್ ಅವರಿಗೆ ಮಾಲಾರ್ಪಣೆ ಹಾಕಿ ಅವರ ಆದರ್ಶ ಪ್ರಿಯರಾಗಿ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಯರು, ಅವರ ಅಭಿಮಾನಿಗಳು ಅವರ ಆದರ್ಶವನ್ನ ಅಳವಡಿಸ್ಕೊಂಡು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗನೇ ಸಾರ್ವಭೌಮ, ಪರಭಾಷಿಕರು ನಮ್ಮ ಅತಿಥಿಗಳಷ್ಟೇ, ಆಳುವವರು ಕನ್ನಡಿಗರಾಗಿರ್ಬೇಕಂತೇಳಿ ಸಾಕಷ್ಟು ಅವರು. ಆಮೇಲೆ ಕನ್ನಡ ಗಡಿಭಾಗೆ ಇವತ್ತು ಗೋಕಾಕ್ ಚಳವಳಿನಲ್ಲಿ ಅವರು ಒಂದು ಮುಖ್ಯ ಪಾತ್ರವನ್ನ ವಹಿಸಿ ಬೆಳಗಾಂ ಜಿಲ್ಲೆಯಲ್ಲಿ ಗೋಕಾಕನ್ನ ಒಂದು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡಿ ಇವತ್ತು ಗೋಕಾಕನ್ನ ಉಳಿಸ್ಕೊಂಡಿದ್ದಾರೆ. ಇಂಥ ಒಂದು ನಾಡು ನುಡಿ ನೆಲ ಜಲ ಯಾವುದೇ ಆಗಿರ್ಲಿ, ಅವರು ಹೋರಾಟ ಕನ್ನಡ ವಿಚಾರ ಅಂತ ಬಂದ್ರೆ ರಾಜ್ಕುಮಾರ್ ಅವರು ಬಂದು ನಿಂತಾರೆ ಅಂದ್ರೆ ಸಾಕು, ಪರಭಾಷಿಕರು ಕನ್ನಡ ಕಲೀಲೇಬೇಕು. ಇವತ್ತು ನಾವು ಲಬ ಅಂತ ಬಾಯಿ ಬಡ್ಕೋಬೇಕಾಗಿದೆ.
ಕನ್ನಡ ಕಲೀರಿ ಅಂತ ಹೇಳಿ ಬಾಯಿ ಬಡ್ಕೋಬೇಕಾಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ನಮಗೊಂದು ನಾಯಕತ್ವ ಕೊರತೆ ಇದೆ. ಅವತ್ತಿನ ಕಾಲದಲ್ಲಿ ಕನ್ನಡ ಚಲನಚಿತ್ರ ರಂಗ ಅಂತಂದ್ರೆ ರಾಜ್ಕುಮಾರ್ ಸುಮ್ಮನೆ ಹಿಂಗ್ ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡಿದ್ರೆ ಸಾಕು, ಪ್ರತಿಯೊಬ್ಬ ನಟ ನಟಿಯರು, ನಿರ್ಮಾಪಕರು, ಪೋಷಕ ನಟರು ಎಲ್ಲರೂ ಸಹ ಅವರಿಗೆ ಗೌರವ ಕೊಡ್ತಿದ್ರು, ಅವ್ರು ಹೇಳ್ದಂಗೆ ನಡ್ಕೊಂತಿದ್ರು, ಅವರು ಹಾಗೇ ಇದ್ರು. ಹಾಗಾಗಿ ಅವತ್ತಿನ ಕಾಲದ ಒಂದು ಕನ್ನಡ ಚಲನಚಿತ್ರ ರಂಗ ಬಹಳ ಒಂದು ದೊಡ್ಡ ಮಟ್ಟದ ಶ್ರೀಮಂತಿಕೆ ಚಲನಚಿತ್ರ ರಂಗ ಆಗಿತ್ತು. ಇವತ್ತು ನಾವೆಲ್ಲ ನೋಡ್ತಾ ಇದೀವಿ, ಇವತ್ತು ನಾಯಕ ನಟರು ಬಡದಾಡ್ತಾರೆ, ಸಮನ್ವಯತೆ ಇಲ್ಲ. ಇವತ್ತು ಕನ್ನಡ ಚಲನಚಿತ್ರ ರಂಗ ತುಂಬಾ ಸೊರಗೋಗಿದೆ. ಇವತ್ತು ಒಳ್ಳೊಳ್ಳೆ ಒಂದು ಕಥಾವಸ್ತು ಇರ್ತಕ್ಕಂಥ ಸಾಹಿತ್ಯ ಆಧಾರಿತ ಚಿತ್ರಗಳನ್ನ ತೆಗೆಯೋದೇ ಇಲ್ಲ. ಅವತ್ತಿನ ಕಾಲದಲ್ಲಿ ನಮ್ಮ ಕುವೆಂಪು ಅವರ ಸಾಹಿತ್ಯ ಆಧಾರಿತಗಳಾಗಿರ್ಬೋದು, ಆಮೇಲೆ ನಮ್ಮ ಬೆಟಗೇರಿ ಕೃಷ್ಣ ಶರ್ಮದಾಗಿರ್ಬೋದು, ಬಹಳಷ್ಟು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯಗಳ ಒಂದು ಪುಸ್ತಕ ಆಧಾರಿತ ಸಾಹಿತ್ಯ ಆಧಾರಿತ ಚಿತ್ರಗಳನ್ನ ತೆಗೆದು ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿ ಕಣ್ಣೀರು ಆಗ್ತಂತ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಏಕೈಕ ನಟ ಅಂತವ್ರು ಯಾರಾದ್ರೂ ಇದ್ರೆ ಅದೇ ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕರ್ನಾಟಕ ಏಕೀಕರಣದ ವತಿಯಿಂದ ಪ್ರತಿ ಸಾರಿ ಅವರ ಆದರ್ಶಗಳನ್ನು ತೆಗೆದುಕೊಂಡು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬಗಳನ್ನ, ಅವರ ಪುಣ್ಯ ಸ್ಮರಣೆಗಳನ್ನ, ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರಗಳನ್ನ, ಅವರ ಹೆಸರಿನ ಅನ್ನದಾನ ಕಾರ್ಯಕ್ರಮಗಳನ್ನ ತಪ್ಪದೆ ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮಹಿಳಾ ಘಟಕದ ಲಕ್ಷ್ಮಕ್ಕ ಅವರು, ಪದ್ಮಕ್ಕ ಅವರು, ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಅವರು, ರಮೇಶ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಪದಾಧಿಕಾರಿಗಳು, ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಎಷ್ಟೇ ಇರಲಿ, ಒಂದು ಕನ್ನಡ ನಾಡು ನುಡಿಗೋಸ್ಕರ ನೀವು ಮೀಸಲಿಡ್ರಿ. ಇದು ಸೂರ್ಯ ನ್ಯೂಸ್ ಕನ್ನಡ.